ಮಳೆ, ಮತ್ತೊಂದೆಡೆ ಬರ. ಕರುನಾಡಲ್ಲಿ ಮಳೆ ಕಣ್ಣ ಮುಚ್ಚಾಲೆ. ಮಳೆ ಇಲ್ಲದೆ ಗುಳೆ ಹೊರಟ ಜನ, ಗ್ರಾಮಗಳು ಖಾಲಿ ಖಾಲಿ. ಕುಡಿಯೋ ನೀರಿಗೂ ಬರ, ನೀರನ್ನ ಖರೀದಿಸೋ ಸ್ಥಿತಿ. ಕರುನಾಡಿಗೆ ಬರ ಸಿಡಿಲು. ನ್ಯೂಸ್ 18 ಬಿಗ್ ಕವರೇಜ್. ಈಗಾಗಲೇ ಅನೇಕ ಕಡೆಗಳಲ್ಲಿ ವರುಣನ ಸಿಂಚನ ಆಗ್ತಾ ಇದ್ರೆ, ರಾಯಚೂರು ಜಿಲ್ಲೆಯಲ್ಲಿ ಭೀಕರ ಬರಗಾಲ. ಗ್ರಾಮಗಳನ್ನೇ ತೊರಿತಾ ಇದ್ದಾರೆ ಜನ. ಕೆಲಸಕ್ಕಾಗಿ ಗುಳೆ ಹೊರಟಿದ್ದಾರೆ ಜನ. ಮಳೆ ಇಲ್ಲ, ಹೇಗಿರೋದು, ಏನು ಮಾಡೋದಿಕ್ಕಾಗೋದಿಲ್ಲ ಅನ್ನುವಂತಹ ಆತಂಕವೇ ಅವರನ್ನ ಇದೀಗ ತಮ್ಮ ಗ್ರಾಮಗಳನ್ನ ತೊರೆಯುವ ಹಾಗೆ ಮಾಡ್ತಾ ಇದೆ. ಕೆಲಸಕ್ಕಾಗಿ ಗುಳೆ ಹೊರಡ್ತಾ ಇದ್ದಾರೆ ಜನ. ಮನೆಗಳಿಗೆ ಬೀಗ ಹಾಕಿ ಹೊರಟಿದ್ದಾರೆ ಕೆಲವರು. ಪ್ರಯೋಜನಕ್ಕೆ ಬರ್ತಾ ಇಲ್ಲ ನರೇಗಾ ಯೋಜನೆ. ಲಿಂಗಸುಗೂರಿನ ತೋರಲ ಬೆಂಚಿಯಲ್ಲಿ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. 350 ಮನೆಗಳಲ್ಲಿ 300ಕ್ಕೂ ಹೆಚ್ಚಿನ ಮನೆಗಳಿಗೆ ಬೀಗ ಬಿದ್ದಿದೆ. ಯಾರೂ ಇಲ್ಲ ಮನೆಗಳಲ್ಲಿ, ಎಲ್ಲ ಗುಳೆ ಹೊರಟಿದ್ದಾರೆ. ಮಕ್ಕಳನ್ನ ಕೆಲಸಕ್ಕೆ ಕಳುಹಿಸಿ ವೃದ್ಧರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಬೆಂಗಳೂರು, ಮಂಗಳೂರು, ಪುಣೆ ಹೀಗೆ ಬೇರೆ ಬೇರೆ ನಗರಗಳಿಗೆ ಗುಳೆ ಹೋಗಿದ್ದಾರೆ ಜನ. 350ಕ್ಕೂ ಹೆಚ್ಚು ಇರುವಂತಹ ಮನೆಗಳಲ್ಲಿ 300ಕ್ಕೂ ಹೆಚ್ಚಿನ ಮನೆಗಳಲ್ಲಿ ಬೀಗ ಹಾಕಲಾಗಿದೆ. ವೃದ್ಧರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಾರಣ ನೋಡಿ, ಒಂದೊಂದು ಮನೆಯಲ್ಲೂ ಕೂಡ ಅಲ್ಲಿ ವೃದ್ಧರು ಮಾತ್ರ ಕಾಣಿಸ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನೆಲ್ಲ ಹೊರಗಡೆ ಕೆಲಸಕ್ಕೆ ಅಂತ ಕಳುಹಿಸಿದ್ದಾರೆ. ಅವ್ರಿಗೆ ಹೋಗೋದಿಕ್ಕೆ ಆಗೋದಿಲ್ಲ, ಮಕ್ಕಳಾದ್ರೂ ದುಡ್ಕೊಂಡು ಬರಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೇವಲ ವೃದ್ಧರು ಮಾತ್ರ ಗ್ರಾಮದಲ್ಲಿ ಕಾಣಿಸ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರಿನ ತೋರಲ ಬೆಂಚಿ ಗ್ರಾಮದಲ್ಲಿ ಹಾಗಾದ್ರೆ ಪರಿಸ್ಥಿತಿ ಹೇಗಿದೆ? ಇದರ ಬಗ್ಗೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ರೈತರೆಲ್ಲ ಇವತ್ತು ಗುಳೆ ಹೋಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿಮಗೆ ದೃಶ್ಯದಲ್ಲಿ ಒಂದು ಗ್ರಾಮವನ್ನ ನಾನು ತೋರಿಸ್ತೀನಿ. ಈಗ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ತೋರಲಬೆಂಚಿ ಎನ್ನುವಂತಹ ಗ್ರಾಮದಲ್ಲಿ ಇವತ್ತು ನಾನು ಇರತಕ್ಕಂಥದ್ದು. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತೋರಲಬೆಂಚಿ ಗ್ರಾಮದ ಸದ್ಯದ ಪರಿಸ್ಥಿತಿ. ಯಾವ ಮನೆಯನ್ನ ನೋಡಿದ್ರು ಕೂಡ ಇವತ್ತು ಇದೇ ರೀತಿಯಾಗಿ ಬಿಕೋ ಅನ್ನುವಂತಹ ಪರಿಸ್ಥಿತಿ ಇಲ್ಲಿರ್ತಕ್ಕಂಥದ್ದು. ಜೊತೆಗೆ ಎಲ್ಲ ಮನೆಗಳಿಗೂ ಕೂಡ, ಬಹುತೇಕ ಮನೆಗಳಿಗೆ ಈ ರೀತಿಯಾಗಿ ಬೀಗ ಹಾಕಿರ್ತಕ್ಕಂಥ ದೃಶ್ಯ ಇವತ್ತು ಸರ್ವೇ ಸಾಮಾನ್ಯವಾಗಿ ಗೋಚರವಾಗ್ತದೆ. ಅಷ್ಟೇ ಅಲ್ಲ, ಇಡೀ ಗ್ರಾಮಗಳಲ್ಲಿ ಅನೇಕ ಮನೆಗಳಲ್ಲಿ ಕೂಡ ಇವತ್ತು ದನಕರಗಳನ್ನ, ಜೊತೆಗೆ ವಯಸ್ಸಾದವರನ್ನ ಬಿಟ್ಟು ಇವತ್ತು ಗ್ರಾಮಸ್ಥರು ಇವತ್ತು ಬೆಂಗಳೂರು, ಮಂಗಳೂರು, ಪುಣೆಯಂತಹ ಮಹಾನಗರಗಳಿಗೆ ಇವತ್ತು ಗುಳೆ ಹೋಗಿರ್ತಕ್ಕಂತಹ ಪರಿಸ್ಥಿತಿ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಗೋಚರವಾಗ್ತದೆ. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಒಂದು ಏರಿಯಾದ ಕಥೆಯಲ್ಲ. ಇಡೀ ಗ್ರಾಮವೇ ಇವತ್ತು 90% ಜನ ಈ ರೀತಿಯಾಗಿ ಗುಳೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಒಬ್ರು ಅಜ್ಜಿ ಕೂತಿದ್ದಾರೆ, ನಾ ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಮಕ್ಕಳು ಮರಿಗಳೆಲ್ಲ ಎಲ್ಲಿದ್ದಾರೆ? ಬೆಂಗಳೂರು ಮುಂಬೈ ಹೋಗ್ಯಾರ. ಬೆಂಗಳೂರು ಮುಂಬೈ. ಯಾಕೆ ದುಡ್ಕೊಂಡ್ ತಿನ್ನಕಪ್ಪ, ಮತ್ತೆ ಊರಾಗ ಏನಿಲ್ಲ, ಹೊಲದಾಗ ಏನಿಲ್ಲ, ಸಾಲ ಮಾಡಿ ಮತ್ತೆ ಸಾಲಕ್ಕೆ ಏನ್ ಕಟ್ಟಮ್ ನಾವು. ಇದ್ರ ಸಲಗೆ ನಾವು ಸಾಲಕ್ಕೆ ಸಲಗೆ ಹೋಗ್ಯಾರ. ಮತ್ತ ಈಗ ನಾವು ನಮ್ಗ ಏನಿಲ್ಲ ತಿನ್ಕಂತ ಒಂದು ದನ ಕರ ಒಂದೊಂದ್ ಬುಟ್ಟ ಮಿಷನ್ ಅಂತ ಕೂತೀವಿ. ಮತ್ತೀಗ ಅದ್ರ ಸಲಗೆ ನಮ್ಗ ಜೀವನಕ್ಕೆ ಏನ್ ಬೇಕ್ರಿ? ಹೊಲನ ಬೆಳೆದಿಲ್ಲ, ಏನ್ ತಿನ್ನಮ್ ನಾವು. ಇಲ್ಲ ನೋಡಿ, ಇದು ಇಲ್ಲಿ ಅಜ್ಜಿ ಹೇಳ್ತಕ್ಕಂಥದ್ದು. ಮತ್ತೆ ನಿಮಗೆ ಮತ್ತೊಂದು ಮನೆ, ಪಕ್ಕದ ಮನೆಯಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು. ಇಲ್ಲೂ ಕೂಡ ಓರ್ವ ಅಜ್ಜ ಮಾತ್ರ ಇಲ್ಲಿ ಕೂತಿರ್ತಕ್ಕಂಥ ದೃಶ್ಯವನ್ನ ನೀವು ನೋಡಬಹುದು. ಎಲ್ಲರೂ ಕೂಡ ಈ ಅಜ್ಜನನ್ನು ಕೂಡ ಬಿಟ್ಕೊಟ್ಟು ಇವತ್ತು ಬೆಂಗಳೂರು, ಪುಣೆ ಅಂತಹ ಮಹಾನಗರಗಳಿಗೆ ದುಡಿಯೋದಕ್ಕೆ ವಲಸೆ ಹೋಗಿದ್ದಾರೆ. ಹೀಗಾಗಿ ಇವತ್ತು ಇವರ ಪರಿಸ್ಥಿತಿಯನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಜ್ಜ, ಒಬ್ಬರೇ ಕೂತಿದಾರಲ್ಲ, ಎಲ್ಲಿದ್ದಾರೆ ಮನೆಯವರೆಲ್ಲ? ಎಲ್ಲಿಗೆ? ಬೆಂಗಳೂರಿಗೆ. ಪರಿಸ್ಥಿತಿ ಬಹಳ ತ್ರಾಸ ಐತ್ರಿ ಅಪ್ಪ. ಎಲ್ಲ ಊರ ಖಾಲಿ ಐತಿ. ಮತ್ತೆ ಮಳೆನೇ ಇಲ್ಲ, ಬೆಳೆ ಒಣಗೋಯ್ಯವ, ಬಿತ್ತಿದ ಬೆಳೆ ಒಣಗೋಯ್ಯವ. ಏನ್ ಮಾಡ್ತಪ್ಪ? ಹೆಂಗೆ ರೈತರ ಪರಿಸ್ಥಿತಿ? ನಿಮ್ಮಂತರ ಬದುಕ್ಸ್ಬೇಕು, ನಮ್ಮನ್ನ. ಅಲ್ಲ, ನೀವು ವಯಸ್ಸಾದವರು ಊಟಕ್ಕೆಲ್ಲ ಹೆಂಗ್ ಮಾಡ್ತೀರಪ್ಪ ನೀವು? ಮಂದಿ ಮಕ್ಕಳು ತಾಲಿ ಒಂದ್ ರೊಟ್ಟಿ ಕೊಡ್ತಾರ, ಹೋಗಾರ, ತಿಂತೀನಿ ಕುಂದ್ರ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18.